ಸರ್ ರಾಮಲಿಂಗಯ್ಯ ಅಂತ ಸರ್. ನಿಮ್ಮೂರು ಸರ್? ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ. ಟೌನೇ. ಹಾ ಸರ್. ನಾನು ಸುಮಾರು 83ರಿಂದ ಇಲ್ಲಿ ಈ ಕ್ಷೇತ್ರ ನಾನು ನೋಡಿದ್ದೀನಿ. ಹಾ ಸರ್. ಬಸವಯ್ಯನವರು 83ರಲ್ಲಿ ಇದ್ದಾಗ ನಾನು ಡಿಗ್ರಿ ಮಾಡ್ತಿದ್ದೆ, ಅವಾಗ ವೋಟ್ ಹಾಕಿತ್ತು. ಹಾ ಸರ್. ಅದೇ ಸುರೇಶ್ ಬಾಬು ML ಅವರ ತಂದೆಯವರು ಅಲ್ಲ ಸರ್? ತಂದೆಯವರು ಹಾ ಸರ್. ಮಾಜಿ ಮಂತ್ರಿಗಳು. ಮಾಜಿ ಮಂತ್ರಿಗಳು. ಅವ್ರಾದ್ಮೇಲೆ ಹಾ ಸರ್. 85ರಿಂದ ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದೀನಿ. ಹಾ ಸರ್. ಇವತ್ತಿನವರೆಗೂ ಕೂಡ ಇಲ್ಲಿ ಹಾ ಸರ್. ಬಹಳ ಹಿಂದುಳಿದ ಕ್ಷೇತ್ರ ಅಂದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ. ಹೌದು ಸರ್. ಇಡೀ ನಮ್ಮ ಸ್ಟೇಟ್ ನಲ್ಲಿ ಹಿಂದುಳಿದ ಕ್ಷೇತ್ರ ಹೌದು ಅಂತ ಸರ್. ಹೇಳ್ಬೋದು. ಆದ್ರೂ ಕೂಡ ಇಲ್ಲಿ ಏನು ಕೆಲಸ ಕಾರ್ಯಗಳು ಆಗಲ್ಲ. ಹಾ. ಈಗಿನ MLA ಗಳು ಕೂಡ ಒಂದ್ ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡ್ತಾ ಇದಾರೆ. ಹೌದು. ಪರವಾಗಿಲ್ಲ. ಹಾ. ಹಿಂದಿದ್ದಂತ ಮಾಧುಸ್ವಾಮಿಗಳು ಕೂಡ ಈ ನೀರಾವರಿ ನಮ್ಗೆ ರೈತರಿಗೆ ಇಲ್ಲಿ ನೀರಾವರಿ ಹಾ ಸರ್. ಇಲ್ಲಿ ಕುಡಿಯೋ ನೀರಿಗೆ ಮಾತ್ರ ಬಿಟ್ರೆ ಹಾ. ಇರಿಗೇಷನ್ ಪರ್ಪಸ್ ಇನ್ನು ಬಂದಿಲ್ಲ. ಭದ್ರಾ ಮೇಲ್ದಂಡೆ ಬರ್ಬೇಕು. ಈಗ ಕೆಲ್ಸಗಳು ಹೋದ್ ಸತಿ JCM ಸರ್ ಮಾಡಿದ್ರು ಅಂತ ಹೇಳ್ತಾರೆ ಸರ್ ಕೆಲವು ಅದು ಜನಗಳು. ಹಿಂದೆ ಮಾಡಿದ್ದು ಮುಂದುವರ್ಸಿರ ಅಷ್ಟೇ. ಮುಂದುವರೆಸಿದ್ದಾರೆ ಅಷ್ಟೇ. ಅಷ್ಟೇ. ಹೊಸದಾಗಿ ಇವ್ರೇನು ಶುರು ಮಾಡಿಲ್ಲ. ಹೊಸದಾಗಿ ಏನು ಮಾಡಿಲ್ಲ. ಹಾ ಸರ್. ಹೊಸದಾಗಿ ಯಾವ್ದೂನು ಮಾಡಿಲ್ಲ. ಹಾ. ಮುಂದುವರ್ಸಿದಾರ ಅಷ್ಟೇ. ಹಾ. ಅದಾಗಿ ಅವರು ಏನು ಮಾಡಿದೀವಿ ಅಂತ ಹೇಳಿದ್ರು ಮುಂದುವರ್ಸಿದ್ದಾರೆ. ಹಾ. ಸರ್ಕಾರ ಇತ್ತು. ಹಾ. ಅದನ್ನ ಆಗಿದ್ದೇ ಯಾವ ಕಾಲದಲ್ಲಿ ಅವ್ರ MLA ಇರ್ಲಿಲ್ಲ ಅವಾಗ. ಹಾ. ಸುರೇಶ್ ಬಾಬು MLA ಇದ್ದಾಗ ಆಗಿತ್ತು. ಹಾ. ನೀರಾವರಿ ಇದು ಸುರೇಶ್ ಬಾಬು ಇದ್ದಾಗ ಆಗಿತ್ತು. ಸುರೇಶ್ ಬಾಬು ಇದ್ದಾಗಲೇ ಇಲ್ಲಿ ಹೇಮಾವತಿ ಇದು ಸ್ಯಾಂಕ್ಷನ್ ಆಗಿತ್ತು. ಹೌದು. ಅವಾಗ ನಾವು ಇವರು MLA ಇರ್ಲಿಲ್ಲ. ಹಾ. ಅವ್ರ ಕಾಲದಲ್ಲಿ ಜಗದೀಶ್ ಶೆಟ್ಟರ್ ಅಂತ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಹೌದು. ಬಸವರಾಜ ಬೊಮ್ಮಾಯಿ ನೀರಾವರಿ ಸಚಿವರಾಗಿದ್ರು. ಅವಾಗ ಬಂದು ಇಲ್ಲಿ ಇದ್ ಮಾಡಿದ್ದು, ಉದ್ಘಾಟನೆ ಮಾಡಿದ್ದು. ತುಂಬಾ ವರ್ಷಗಳ ಕಾಲ ಆದ್ಮೇಲೆ ಬಂದಿದೆ ನೀರು. ಹಾ. ಇವ್ರ ಸರ್ಕಾರ ಇತ್ತಲ್ಲ, ಹಾ. ಸರ್ಕಾರ ಇದ್ದಾಗ ಮಾಡಿದ್ರು. ಹೌದು. ಅವರೆಲ್ಲ ಅವಾಗ್ಲೇನೆ ಸ್ಯಾಂಕ್ಷನ್ ಆಗಿ ಫಂಡ್ ಎಲ್ಲ ಇದ್ ಮಾಡಿ ಹೋಗಿದ್ರು. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಬಿಜೆಪಿ ಯಡಿಯೂರಪ್ಪ ಮಾಡಿದ್ರು. ಇದ್ದಾಗ ಮಾಡಿ ಹೋಗಿದ್ರು. ಹಾ. ಅದನ್ನ ಮುಂದುವರ್ಸ್ಕೊಂಡ್ ಬಂದ್ರು. ಹಾ. ಈಗ ಹೋದ ಇದ್ರಲ್ಲಿ ಆಗಿತ್ತು ಅಂತ ಹೇಳ್ತಾರೆ. 2800 ಕೋಟಿ ರೂಪಾಯಿ ಇಲ್ಲಿ ಕೆಲಸ ಆಗ್ತಿದೆ ಅಂತ DK ಶಿವಕುಮಾರ್ ಹೇಳಿದ್ರು. ಈಗ ಈ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಆಗ್ತಿದೆ. ಇಡೀ ಸ್ಟೇಟ್ ನಲ್ಲೇ ಫಸ್ಟ್ ಅಂತ ಹೇಳ್ತಾರೆ. ನಮ್ಗೂ ಅದನ್ನ ಕೂಲಂಕುಷವಾಗಿ ನಾವೇನು ನೋಡಿಲ್ಲ ಇಲ್ಲ ಸರ್. ನಾವು ಕೇಳಿದ ಮಟ್ಟಿಗೆ ಈ 600 ಕೋಟಿ CC ರೋಡ್ ಆಗ್ತಾ ಇದೆ ಅಂತ ಒಂದು ನಡೀತಾ ಇದೆ. CC ರೋಡ್ ಇವತ್ತೆಲ್ಲ CC ರೋಡ್ ಇವ್ರ ಕಾಲದಲ್ಲಿ ಮಾತ್ರ. ಹಾ ಸರ್. ಹಳ್ಳಿಗೂ CC ರೋಡ್ ಆಗ್ತಾ ಇದೆ. ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಪಥದಲ್ಲಿ ಓಡ್ತಾ ಇದೆ ಈಗ ಚಿಕ್ಕನಾಯಕನಹಳ್ಳಿ ತಾಲೂಕು. ಹಾ ಸರ್. ಇನ್ನು ಬಹಳ ಈಗ ನೋಡಿ, ಈಗ ಬರಗಾಲ ಬಂತು. ಹೌದು. ನಾವು ಎಲ್ಲ ಮಳೆ ಆಧಾರಿತ ರೈತರೆಲ್ಲ ಇರೋದು. ನೀರಾವರಿ ಇಲ್ಲ. ಏನಾದ್ರು ಬರಗಾಲ ಬಂತು ಅಂತಂದ್ರೆ ಕೂಲಿ ಮಾಡಕ್ಕೂ ಕೂಲಿ ಸಿಗಲ್ಲ. ಯಾರು ಕರೆಯೋದಿಲ್ಲ. ಎಲ್ಲಿ ಸರ್ ಕೂಲಿ ಮಳೆ ಬಂದ್ರೆ ತಾನೇ ಸರ್ ಎಲ್ಲ ನಡೆಯೋದು. ಹಂಗಾಗಿ ಇದನ್ನ ಫಸ್ಟ್ ನೀರಿಗೆ ಒತ್ತಡ, ನೀರನ್ನ ಬಿಟ್ಕೊಡ್ಬೇಕು. ಅಲ್ಲಿ ಇದ್ ಮಾಡಿದ್ರೆ ಈಗ ಅದೇ ನೀರಾವರಿ ಅಂತಂದ್ರೆ ಕುಡಿಯೋ ನೀರಿಗೆ ಮಾತ್ರ ಅಲ್ವಾ ಇರೋದು. ಅದನ್ನಾರು ಬಿಟ್ರೆ ಸೀಪೇಜ್ ವಾಟರ್ ಕೆರೆಗಳೆಲ್ಲ ತುಂಬಿದ್ರೆ ಒಂದು ಜನಗಳು ಇಂಪ್ರೂವ್ ಆಗುತ್ತೆ. ಜನಗಳು ಒಂದ್ ಸ್ವಲ್ಪ ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ದೇಶ ಚೆನ್ನಾಗಿರುತ್ತೆ. ಚಿಕ್ಕನಾಯಕನಹಳ್ಳಿ ತಾಲೂಕು ರೈತರು ಚೆನ್ನಾಗಿದ್ರೆ ಜನಗಳು ಚೆನ್ನಾಗಿರ್ತಾರೆ. ಎಲ್ಲಾ ವ್ಯವಹಾರಗಳು ನಡೀತವೆ. ಅದರಿಂದ ರೈತರ ಹತ್ರ ದುಡ್ಡಿದ್ರೆ ಸರ್ ಎಲ್ಲ ಟ್ರಾನ್ಸಾಕ್ಷನ್ ಆಗೋದು. ಅವ್ರು ಬಂದು ಟೌನಿಗೆ ಬಂದು ಬೆಳೆ 90% ರೈತರೇ ಇದ್ದಾರೆ. 10% ವ್ಯವಹಾರ ಮಾಡೋರು ಇದ್ದಾರೆ ಅಷ್ಟೇ. ಹೌದು. FCLಗಳು ಇವರೆಲ್ಲ ಬಿಸ್ನೆಸ್ 10% ಅಷ್ಟೇ ಸರ್. 20% ಅಷ್ಟೇ ಸರ್. 20% ಅವ್ರು ಬಿಟ್ರೆ 80% ರೈತರೇ ಇರೋದು. ರೈತರು ಎಲ್ಲಿ ಉದ್ಧಾರ ಆಗ್ತಾರೆ, ಅದು ಟೌನ್ ಉದ್ಧಾರ ಆಗುತ್ತೆ, ಜನಗಳು ಉದ್ಧಾರ ಆಗುತ್ತೆ, ಎಲ್ಲಾರು ಉದ್ಧಾರ ಆಗ್ತಾರೆ. ಆದ್ರಿಂದ ಬೇಗ ನೀರಿನ ವ್ಯವಸ್ಥೆ ಮಾಡ್ಬೇಕು. ಶಾಸಕರು ಕೇಳ್ಕೊಂಡಿದೀವಿ. ಅವರು ತ್ವರಿತ ಬಹಳ ಕ್ಲೀನ್ ಆಗಿ ಇದ್ ಮಾಡ್ತಾ ಇದಾರೆ. ಮೊನ್ನೆ 15ನೇ ತಾರೀಕೇನೋ ಅಲ್ಲಿ ನಮ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಪಾದಯಾತ್ರೆ ಮಾಡ್ತಾ ಇದಂತೆ ಕೆಲಸ. ಈ ತಿಂಗಳು 15 ಈ ತಿಂಗಳು 15 ಮುಂದಿನ ತಿಂಗಳು ಬರೋ ಮುಂದಿನ ತಿಂಗಳು ಹಂಗಂತ ಹೇಳ್ತಿದ್ರು. ನಾನು ಇದ್ದೆ ಅವತ್ತು. 15ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಣ್ಣ. ಎಲ್ಲಿಂದ ಅಂತಂದ್ರೆ ನಮ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಏನ್ ಕೆಲ್ಸಗಳಾಗಿದ್ದಾರೆ ಎಲ್ಲವನ್ನು ನಾವು ನೋಡ್ಕೊಂಡ್ ಬರ್ತೀವಿ. ಎಲ್ಲ ಹೊರಟಪ್ಪ ಅಂತ ಪಾದಯಾತ್ರೆ ಹುಡುಗನ್ನೆಲ್ಲ ಇದ್ ಮಾಡ್ತೀವಿ. ನಾನು ಇದ್ದೆ. ನಾನು ಏನೋ ಕೆಲ್ಸಕ್ಕೆ ಮಾಡ್ಲಿ ಸರ್. ಈ ತರ ನೀರ್ ಬರ್ಲಿ ತಾಲೂಕಿಗೆ ಗೊತ್ತಾಗಬೇಕಲ್ಲ. ಜನಗಳಿಗೆ ಗೊತ್ತಾಗ್ಬೇಕಿದೆ. ಜನಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾನು ಪಾದಯಾತ್ರೆ ಮಾಡ್ತಿದ್ದೀನಿ. ಎಲ್ಲ ಬರ್ಬೇಕು ಅಂತ ನಮಗೂ ಕೂಡ ಬೆಂಬಲ ಕೊಡಿ ಅಂತ ಹೇಳ್ತಿದ್ದಾರೆ. ನಾವು ಹೋಗ್ತೀವಿ ಬಿಡಿ. ನಾವ್ ಇಲ್ಲಿಂದ ಬೆಂಗಳೂರು ತನಕ ನಡ್ಕೊಂಡು ಹೋಗಿ ಮಾಡ್ಬೇಕು ಸರ್. ಜನಗಳು ನೇತ್ರಾವತಿ ತಿರುವು ಯೋಜನೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಅವಾಗ ಇಲ್ಲಿಂದ ಬೆಂಗಳೂರು ತನಕ ನಡ್ಕೊಂಡು ಹೋಗಿ GS ಬಸವರಾಜ್ ಅವಾಗ
ಕಾಂಗ್ರೆಸ್ ನಲ್ಲಿ ಇದ್ರು. ಪರಮಶಿವಯ್ಯನವರು ಅಂತ ಗೊತ್ತಿರ್ಬೇಕು ನಿಮ್ಗೆ, ಇಲ್ಲ ಸರ್ ನೀರಾವರಿ ತಜ್ಞರು ಅವ್ರು. ನೀರಾವರಿ ತಜ್ಞರ. ಅವ್ರ ಅಧ್ಯಕ್ಷತೆನಲ್ಲಿ ಇಲ್ಲಿಂದ ಬೆಂಗಳೂರು ತನಕ ನಡ್ಕೊಂಡು ಹೋಗಿದ್ದು ನಾವು ಹಾ. ಈ ನೇತ್ರಾವತಿ ತಿರುವು ನೇತ್ರ- ಯೋಜನೆಗೆ. ಹಾ ನಿಮ್ ತಾಲೂಕು. ಹಂಗಾಗಿ ಅವ್ರಿಗೂ ಒಂದು ಇದನ್ನು ಕೊಟ್ವಿ, ರಾಜ್ಯಪಾಲಿ ಮೆಮೊರಾಂಡಮ್ ಕೊಟ್ಟು ಎಲ್ಲ ಬಂದು ಹಾ. ನಾವು ಸಕ್ರಿಯವಾಗಿ ನಾವು ಇದಿಲ್ದಿದ್ರು ಹಾ ಸರ್, ಏನೋ ಸಣ್ಣ ಪುಟ್ಟ ಸರ್ವಿಸ್ ಮಾಡ್ಕೊಂಡು ಜನಸೇವೆ ಮಾಡ್ತಾ ಇದೀರಾ ಸರ್ ಮಾಡಿ. ಇನ್ನೇನಾದ್ರೂ ಅಭಿವೃದ್ಧಿ ಆಗೋದಿದೆ ಸರ್ ನಿಮ್ ತಾಲೂಕು? ಬೇಜಾನಿದೆ ಸರ್. ಹಾ. ಅದು ಹೇಳಕ್ಕೆ ಅಲ್ಲ ಸರ್. ಪಟ್ಟಿನೇ ಹಾ ದೊಡ್ಡದಿದೆ. ದೊಡ್ಡದಿದೆ. ಅದನ್ನ ಏನಂದ್ರೆ ಈ ನೀರನ್ನ ಅವ್ರು ಬಿಟ್ರೆ ಹಾ ಸರ್, ಒಂದೇನೋ ಒಂದು ರೈತರಿಗೆ ಅನುಕೂಲ ಹೌದು ಆಗುತ್ತೆ. ಸರ್. ಅದನ್ನ ಮತ್ತೆ ಈ ರೈತರೆಲ್ಲ ತುಂಬಾ ಹಾ, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಕೈಗಾರಿಕೆ ಕೈಗಾರಿಕೆ. ತರಬೇಕು. ಹೌದು ಸರ್, ಹೌದು. ಅದು ಬಡವ್ರ ತುಂಬಾ ಬಗ್ಗೆ ಜನಗಳು. ಹೆಲ್ಪ್ ಆಗುತ್ತೆ. ಹೌದು ಸರ್. ಇಂಡಸ್ಟ್ರಿಯಲ್ ಬರ್ತಿದ್ರು ಹಾ ಸರ್, ಈಗ ಇಲ್ಲ ಸರ್, ಇಂಡಸ್ಟ್ರೀಸ್ ಬರ್ಬೇಕು ಸರ್. ಸರ್. ಈಗ ಇವರು ಯಾರೋ ಕುಮಾರಸ್ವಾಮಿಗಳು ಹೌದು ಸರ್, ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ದಾರೆ ನೋಡಿ ಸರ್. ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಹೌದು ಸರ್, ಇವರು ನೀವೊಂದ್ ಪಾರ್ಟಿನೇ, ಹಾ ಸರ್, ಹೌದು ಸರ್. ಅವ್ರ ಪಾರ್ಟಿನೇ. ಈಗಾದ್ರೂ ಮನಸ್ಸು ತರಲಿಲ್ಲ ಮಾಡಿ. ಅಂದ್ರೆ ಹೌದು ಸರ್. ಇವ್ರ ಮನಸ್ಸು ಮಾಡಿ ಹಾ ಸರ್, ಏನಾರು ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಬಡವರಿದ್ದಾರೆ, ಹೌದು ಸರ್, ಕೂಲಿ ಕಾರ್ಮಿಕರಿದ್ದಾರೆ, ಹೌದು ಸರ್. ಅವ್ರಿಗೆ ಹೆಲ್ಪ್ ಆಗ್ಬೇಕು ಅಂತಂದ್ರೆ ನೀವೇನಾರು ಮಾಡಿ ಅಂತ ಹಾ. ಹೇಳ್ಬಿಟ್ಟು ಇದು ಮಾಡಿದ್ರೆ ಹಾ ಸರ್, ತುಂಬಾ ಹೌದು ಸರ್. ಅವ್ರಿಗೆ ಇದನ್ ಮಾಡತಕ್ಕ ಹೌದು ಸರ್, ಹೌದು, ನೆನೆಸ್ತಾರೆ. ಕೆಲಸ. ಸ್ವಲ್ಪ ಬರೋ ತನಕ ಸರ್, ಸರ್ ಈಗ ಎಲ್ಲ ಕಂಪ್ನೀಸ್ ಬರುತ್ತೆ ಗಾರ್ಮೆಂಟ್ಸ್ ಅವರು ಮಾಡಿದೆ. ಹಾ, ಒಂದು ಸರ್. 4-5 ಸರ್, ಸಾವಿರ ತುಂಬಾ ಹೆಣ್ಮಕ್ಳು ಇಲ್ಲಿಂದ ಕೆಬಿ ಕ್ರಾಸ್, ತಿಪ್ಟೂರು, ತುರುವೇಕೆರೆ, ತುರುವೇಕೆರೆ ತಕ ಹೌದು ಸರ್, ಹೌದು. ಹಂಗಾಗಿ ಅವ್ರಿಗೆಲ್ಲ ಹೆಲ್ಪ್ ಹೌದು ಆಗುತ್ತೆ. ಸರ್, ಇಲ್ಲಿಂದ ಹೋಗೋದು ಹೌದು. ತುಂಬಾ ಕಷ್ಟ ಖರ್ಚು ಇದೆ. ವೆಚ್ಚ ಎಲ್ಲ ಭರಿಸಬಹುದು. ಆಮೇಲಿಂದ ಊಟ ತಿಂಡಿ ಎಲ್ಲ ಕಟ್ಕೊಂಡು ಹೋಗಿ ಹೌದು ಸರ್, ಬೆಳಿಗ್ಗೆ ಜಾವ ಎದ್ದು ಹೋಗ್ಬೇಕು, ಹೌದು ಅಲ್ಲಿಂದ ಬರ್ಬೇಕು, ರಾತ್ರಿ ಆಗುತ್ತೆ, ಹೌದು ಸರ್. ಅನುಕೂಲ ಆಗುತ್ತೆ. ಹಾ, ಸರ್. ದಯಮಾಡಿ ಇದನ್ನ ನೀವು ನಾವು ಹಾಕ್ತಿವಿ ಸರ್, ನೀವು ಕೇಳ್ಬೇಕು ಸರ್. ಸಾರ್ವಜನಿಕರು ಕೇಳಿದ್ರೇನೆ ನಾವ್ ಈಗ ನೀವು. ಕೇಳ್ತೀವಿ ಸರ್. ಹಾ ಸರ್, ನಿಮ್ ಮುಖ ಏನೋ ಹೌದು ಸರ್. ಒಂದ್ ಸ್ವಲ್ಪ ಪ್ರಚಾರ ಆಗುತ್ತೆ, ಹೌದು ಸರ್, ಎಲ್ಲಾರ್ಗು ಹೌದು. ಗೊತ್ತೆ. ಇದು ನಾವ್ ಕೇಳದಂತೂ ಇವ್ರಿಗೂ ಮುಟ್ಟುತ್ತೆ. ಹೌದು ಮತ್ತು ಸರ್. ಅದೇ ಹೌದು ಸರ್. ಕೈಗಾರಿಕೆ ಯಾಕಂದ್ರೆ ಈಗ ಅವರು ಕುಮಾರಸ್ವಾಮಿ ಅವರು ಇರೋದ್ರಿಂದ ಇವರು ಈಸಿಯಾಗಿ ತಗೊಂಡ್ಬರ್ಬೋದು. ತುಂಬಾ ತಗೊಂಡ್ ಕಷ್ಟ ಸರ್. ಏನಾಗೋದಿಲ್ಲ. ತುಂಬಾ ಕಷ್ಟ ಇಲ್ಲ. ಕಷ್ಟ ಆದ್ರೂ ತಂದ್ರು ಒಳ್ಳೇದೇ ಇದೆ. ಏನಾರು ಅದೊಂದು ಮಾಡಿದ್ರೆ ಹಾ ಸರ್, ಇವ್ರು ನೋಡ್ರಿ, ನಾನು ಹೇಳ್ತೀನಿ, ಈಗಲೇ ಹಾ. ಹೇಳ್ತೀನಿ, ಹಾ. ಅದೊಂದು ಇಂಡಸ್ಟ್ರಿಯಲ್ ಒಂದ್ ಮಾಡಿ, ಹಾ ಸರ್, ನೀರಾವರಿ ಒಂದ್ ಮಾಡ್ಲಿ, ಹಾ ಸರ್, ಅವ್ರನ್ನ ತೋರ್ಸಕ್ಕೆ ಆಗತ್ತೆ. ಹೌದು. ಇಲ್ಲ, ಅದೊಂದು ಅಭಿವೃದ್ಧಿ ಸತ್ಯ. ಮಾಡಿದ್ದಾರೆ ಸರ್, ಮಾಡಿಲ್ಲ ಅಂತ ಜನ ಹೇಳಲ್ಲ. ಮಾಡ್ತಾ ಇದಾರೆ. ಆದ್ರೆ ಅಭಿವೃದ್ಧಿ ಬೇಕಾದ ಮಾಡ್ತಾ ಇದಾರೆ. ಅಭಿವೃದ್ಧಿಗಳು ಬೇಕಾಗಿದೆ, ಇನ್ನ ತುಂಬಾ ಬೇಕಾಗಿದೆ. ಅದು ಜೊತೆಗೆ ಅದು ಹೌದು ಅಭಿವೃದ್ಧಿ ಸರ್, ಆದ್ರೆ ಹೌದು. ಇನ್ನೂ ಉತ್ತಮವಾದ ಹೌದು ಸರ್, ಈಗ 600 ಕೋಟಿ ರೋಡ್ ಹಾಕಿದ್ದಾರೆ, ಅದ್ರಲ್ಲಿ 100 ಕೋಟಿ ಫ್ಯಾಕ್ಟರೀಸ್. ಸರ್, ಹಳ್ಳಿಗೂ ಹೌದು ಆಗಿದೆ, ಸರ್, ಹೌದು. ಸಂದಿಗೂ ಹೌದು. ಸಿಸಿ ರೋಡ್ಗಳಾಗಿದೆ. ಹೌದು ಸರ್. ಅದ್ರಲ್ಲೇನ ಎರಡು ಮಾತಿಲ್ಲ. ಕೆಲವು ಜನಗಳು ಇದೊಂದು ಆಗ್ಬೇಕು ಸರ್. ಹೌದು ಸರ್, ಕೆಲವು ಜನಗಳು ಹೇಳ್ತಾರೆ. ಆಮೇಲೆ ಸುರೇಶ್ ಬಾಬು ಇದಾರಲ್ಲ, ಹಾ, ಸರ್. ಸ್ಪಂದಿಸ್ತಾರೆ. ಹೌದು, ಜನಸ್ಪಂದನ ಸ್ಪಂದಿಸ್ತಾರೆ. ಕಾರ್ಯಕ್ರಮಗಳು ಮಾಡ್ತಾರೆ. ವಾರಕ್ಕೊಂದ್ಸರಿ ಸೋಮವಾರ ದಿವಸ ಹಾ ಸರ್, ಸ್ಪಂದನ ಕಾರ್ಯಕ್ರಮ ಅಂತ, ಜನಸ್ಪಂದನ. ಹಾ ಸರ್, ಅಲ್ಲೇ ಬಂದು ತಟ್ಟ ಸುಟ್ಕೊಂಡು ಹೇಳ್ಕೋಬಹುದು. ಹೌದು ಸರ್. ಎಲ್ಲಾರು ಹೋಗಲ್ಲಿ ಅವ್ರ ಮನೆಗೂ ಹೋಗಿ, ಕೆಲವು ಮನೆಗೆ ಮನೆ ಮಗ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮನು ಹಾಕಿ ಹೌದು. ಹಾ, ಬರ್ದಿಲ್ದವ್ರಿಗೂ ಮನೆಗೆ ಹೋಗಿ ಹಾ, ಅವ್ರನ್ನ ಕೇಳಿ ಹಾ. ಏನ್ ನಿಮ್ ಕಷ್ಟ ಐತೆ ಅಂತ ಕೇಳ್ಕೊಂಡು ಹಾ, ಎಲ್ಲ ಇದು ಮಾಡಿದ್ರು. ಹಾ. ಕೆಲಸ ಮಾಡ್ತಾ ಇದಾರೆ. ಹಾ ಸರ್, ಒಳ್ಳೆ ಸರಳ ಜೀವಿ. ಹಾ ಸರ್, ಎಲ್ಲಾರ್ಗು ಸ್ಪಂದಿಸ್ತಾರೆ. ಹಾ. ಒಬ್ಬರನ್ನು ದುರಾಂಕಾರ ಮಾತಾಡಲ್ಲ, ಹಾ. ಒಂದು ಇದು ಮಾಡೋದಿಲ್ಲ. ಹಾ. ಎಲ್ಲಾರ್ಗು ಬಡವ ಬಗ್ಗರಿಗೆ ಹೆಲ್ಪ್ ಮಾಡ್ತಾರೆ. ಹಾ. ಹಂಗಾಗಿ ಹಾ. ಯಾವ ಜಾತಿ, ಈ ಜಾತಿ, ಆ ಜಾತಿ ಅಂತ ಭೇದ ಮಾಡೋದಿಲ್ಲ. ಹಾ. ಹಂಗಾಗಿ ಚಿಕ್ಕನಹಳ್ಳಿ ಇದನ್ನ ನೀವು ಸ್ವಲ್ಪ